ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ಕಣಿವೆ ಮನೆ ಹಾಗೂ ಸವಳಂಗ ಬಳಿ ಇನ್ನೊಂದು ಟೋಲ್ ಗೇಟ್ ನಿರ್ಮಾಣ ಆಗ್ತಾ ಇದೆ. ಕೇವಲ 20 ಕಿಲೋಮೀಟರ್ ಅಂತರದಲ್ಲಿ ಮತ್ತೊಂದು ಟೋಲ್ ಆಗ್ತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಈಗ ಗುರಿಯಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಟೋಲ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಟೋಲ್ ವಿರುದ್ಧದ ಕಿಚ್ಚಿನ ವರದಿಯೇ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಿಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಿಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಊರಿನ ಸಮಸ್ಯೆ ಏನು ಅನ್ನುವಂಥದ್ದನ್ನ ತಿಳಿಸೋದಿಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂತಹ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಮಂಜು ಆರ್ಯ. ಪಕ್ಕದ ಹಳ್ಳಿಗೆ 3 ಕಿಲೋಮೀಟರ್ ಮುಂದೆ ಹೋಗ್ಬೇಕು, ಕಾರ್ ತಗೊಂಡು 140 ರೂಪಾಯಿ ಕಟ್ಟಬೇಕು. ಈ ಕಡೆ ಹೋದ್ರು ದುಡ್ಡು ಕಟ್ಟಬೇಕು, ಈ ಕಡೆ ಹೋದ್ರೆ ದುಡ್ಡು ಕಟ್ಟಬೇಕು ಸರ್. ನಾವು ಇವು 2 ಸರಿ ಸ್ಟ್ರೈಕ್ ಮಾಡಿದ್ರು, ಟೋಲ್ ಮಾತ್ರ ತೆಗಿತಾ ಇಲ್ಲ. ರೈತರು ಏನಾಗೈತಿ, ಮಳೆ ಭಾಳ ಆಗೈತಿ, ಹೊಳೆ ಬಿದ್ದೈತ, ಸುಂಕಿ ಹಾಳಾಗತ್ತ, ನಮ್ಮ ಕಷ್ಟ ಕೇಳೋದಾಗಿಲ್ಲ, ಇಲ್ಲ ದುಡ್ಡು ಮಾಡೋದು ನೋಡ್ತಿದ್ರು ಸರ್. ರೈತರಿಗೆ ಅನಿಸ್ತಾ ಇದೆ ಗೌರ್ಮೆಂಟ್ ಇಂಥ ಟೋಲ್ಗಳು ಹಾಕೋದ್ರ ಮುಖಾಂತರ ಹಣ ಸುಲಿಗೆ ಮಾಡ್ತಾ ಇದೆ ಅಂತ ಹೇಳಿ. ಗ್ಯಾರಂಟಿ ಅಂತ ಜನಗಳ ಹತ್ರ ಸುಲಿಗೆ ಮಾಡಿಬಿಟ್ರೆ ಬೇರೆ ಏನು ನಡೆದಿಲ್ಲ. ಆದಷ್ಟು ಬೇಗ ಈ ಸರ್ಕಾರ ಖಾಲಿ ಆಗುತ್ತೆ. ಇವತ್ತು ನಾನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲ್ಲೂಕಿನ ಅಂಬಾರಗೊಪ್ಪ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಒಂದು ಟೋಲ್ ಇದೆ. ಜೊತೆಗೆ ಅಲ್ಲಿಂದ ಇನ್ನೊಂದು 15-20 ಕಿಲೋಮೀಟರ್ ಹೋಯ್ತು ಅಂತಂದ್ರೆ ಇನ್ನೊಂದು ಟೋಲ್ ಇದೆ. ಈ ಊರಿನವರು, ಈ ಊರಿನ ಸುತ್ತಮುತ್ತ ಇರುವಂತಹ 10 ಹಳ್ಳಿಯವರು ಶಿವಮೊಗ್ಗಕ್ಕೆ ಏನಾದರೂ ಹೋಗ್ಬೇಕಂತಂದ್ರೆ 2 ಟೋಲ್ಗಳನ್ನ ಕಟ್ಟುವಂತ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಸಾಕಷ್ಟು ಬಾರಿ ಸಂಬಂಧಪಟ್ಟಂತವ್ರಿಗೆ ಈ ಒಂದು ಟೋಲ್ನ ಸಮಸ್ಯೆ ಬಗ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಯಾವುದೇ ರೀತಿಯಂತ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಹೇಳ್ತಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅಂಬಾರಗೊಪ್ಪದ ಗ್ರಾಮದ ಜನರು ಕೂಡ ನನ್ನ ಜೊತೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ನಿಮ್ಮ ಊರಿನಿಂದ 3 ಕಿಲೋಮೀಟರ್ ಒಂದು ಟೋಲ್ ಇದೆಯಂತೆ. ಅದಾಗಿದ್ದಾದ್ಮೇಲೆ ಒಂದು 15-20 ಕಿಲೋಮೀಟರ್ ಇನ್ನೂ ಒಂದು ಟೋಲ್ ಇದೆಯಂತೆ. ಏನಕ್ಕೆ 2 ಟೋಲು ಅಂತ ಕಾರಣ ಗೊತ್ತಿಲ್ಲ. ಅದ್ರಿಗೆ 1.5-2 ವರ್ಷದಿಂದ 2 ಟೋಲಿಗೂ ದುಡ್ಡು ಕಟ್ಟೆ ಹೋಗ್ಬೇಕು. ಕಾರು ವೆಹಿಕಲ್ ಯಾವ ಹೋದ್ರೆ ಒಂದ್ಸಾರಿ ದುಡ್ಡು ಕಟ್ಟಿ ಹೋದ್ರೆ 70 ರೂಪಾಯಿ ಕಟ್ಟಬೇಕು. ವಾಪಸ್ ಬಂದ್ರೆ ಒನ್ ವೇ ಹೋದ್ರೆ 50 ರೂಪಾಯಿ ಕಟ್ಟಬೇಕು. ಮತ್ತೆ ಶಿವಮೊಗ್ಗದ ಮುಂದೆ ಸವಳಂಗ ಕಡೆ ಹೋದ್ರೆ ಅಲ್ಲಿ ಕೂಡ 50ರಿಂದ 70 ರೂಪಾಯಿ ಕಟ್ಟಬೇಕು. 2 ಟೋಲ್ ಆಗ್ಯದಾವ ಅಂತೇಳಿ ಟೋಲ್ನ ತೆಗೀರಿ, ಇಲ್ಲಿ ತೆಗೆದು ಮುಂದೆ ಹಾಕ್ರಿ ಅಂತ ಹೇಳಿ ನಾವೆಲ್ಲ ಹೋರಾಟ ಮಾಡಿ ಪಕ್ಕದ ಹಳ್ಳಿಯವರು 8 ಹಳ್ಳಿಯವರು ಸೇರ್ಕೊಂಡು ಹೋರಾಟ ಮಾಡಿದಾಗ ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡಲಿಲ್ಲ. 2 ಸರಿ ಹೋರಾಟ ಮಾಡಾಯ್ತು. ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಆದರು ಎಮ್ ಎಲ್ ಎವರಿಗೆ ಮನವಿ ಕೊಟ್ವಿ. ಅವರು ಕೂಡ ಅಸೆಂಬ್ಲಿ ಒಳಗೆ ಮಾತಾಡಿದ್ರು. ಆದರೂ ಕೂಡ ಇವತ್ತು ಟೋಲ್ ತೆಗಿತಾ ಇಲ್ಲ. ಮೊನ್ನೆ ಪೇಪರ್ನ ಬಂದು ವಿಚಾರದಂತೆ ಈ ವರ್ಷದ ಟೋಲು ಮತ್ತೊಂದು ಸರಿ ಹರಾಜಾಗಿ ಅದು ಅಪ್ರೂವಲ್ ಆಗಿದೆ ಅಂತೇಳಿ ಗೊತ್ತಾಗಿದೆ. ಟೋಲ್ನಿಂದ ಪ್ರತಿದಿನ ಸುಮಾರು 10-20 ಹಳ್ಳಿ ಇಲ್ಲಿಂದ ಶರಳಕೊಪ್ಪದಿಂದ ಬರ್ತಕ್ಕಂಥ ಜನಗಳಿಗೆ ನಮ್ಗಿಂತ ಹ್ಯಾರಾಸ್ಮೆಂಟ್ ಆಗ್ತಿರೋದು ಶರಳಕೊಪ್ಪ ಭಾಗದ ಹಳ್ಳಿ ಜನರಿಗೆ. ಪ್ರತಿದಿನ 70 ರೂಪಾಯಿ ಕೊಟ್ಟು ಅವ್ರು ಟೋಲ್ನಲ್ಲಿ ಅವರು ವೆಹಿಕಲ್ ಓಡಬೇಕಾಗಿದೆ. ಟೋಲ್ನ ಆದಷ್ಟು ಬೇಗ ಸರ್ಕಾರ ಗಮನ ಸೆಳೆದ್ರು ತಕ್ಷಣ ಕಿತ್ತಿ ಆ ಟೋಲ್ನ ವ್ಯವಸ್ಥೆ ಪ್ರಕಾರ ಎಷ್ಟು 60 ಕಿಲೋಮೀಟ್ರಿಗೆ ಇರಬೇಕಂತ ಇದೆ, ಆ ರೀತಿ ತಣ್ಣಗುಂದ ತಳದ ಮೇಲೆ ಶಿಕಾರಿಪುರ ತಾಲೂಕಿನ ಬಾರ್ಡರ್ನಲ್ಲಿ ಆ ಟೋಲ್ ಗೇಟನ್ನು ನೇಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಈ ಒಂದು ಕಡೆ ಹೆಂಗೆ ಅಂತಂದ್ರೆ ಇದೆ ಬರೀ 20-25 ಕಿಲೋಮೀಟರ್ ನೀವು 2 ಟೋಲ್ ಕಟ್ಕೊಂಡು ಪಾಪ ಎಷ್ಟೋ ಜನ ನೀವು ಕಾರುಗಳಲ್ಲಿ ಹೋಗೋದು ಬಿಟ್ಬಿಟ್ಟಿದ್ದೀರಲ್ಲ ಊರಿಂದ ಅಂತ. ಕಡಿಮೆ ಆಗಿದೆ ಸರ್. ಮೊದಲು ಹೋಗೋದಷ್ಟು ಜನ ಹೋಗೋದಿಲ್ಲ. ಈಗ ನಾವು ಇಲ್ಲೇ ಪಕ್ಕದ ಹಳ್ಳಿಗೆ 3 ಕಿಲೋಮೀಟರ್ ಮುಂದೆ ಹೋಗ್ಬೇಕು ಅಂದ್ರೆ ಕಾರ್ ತಗೊಂಡ್ರೆ ನಾವು ಇಲ್ಲೇ ನಿಲ್ಲಿಸ್ಬೇಕು. ಇಲ್ಲ ಆ ಕಡೆಗೆ ಹೋದ್ರೆ 140 ರೂಪಾಯಿ ಕಟ್ಟು ಹೋಗಿ ಬರ್ಬೇಕು ಅಂದ್ರೆ 140 ರೂಪಾಯಿ ಕಟ್ಟಬೇಕು. ಹಂಗಾಗಿ ಸಾರ್ವಜನಿಕರಿಗೆ ಭಾಳ ಕಿರಿಕಿರಿ ಆಗಿದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಿಬಿಟ್ಟು ನಮ್ಮ ಮಾಜಿ ಪ್ರಧಾನರು ಹೇಳಿದಂಗೆ ಅದನ್ನ ತಂಡಗುಂದ ನಮ್ಮ ತಾಲೂಕು ಬಾರ್ಡರ್ ಅದು ಅಲ್ಲಿಗೆ ಶಿಫ್ಟ್ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಇಂತಿಷ್ಟೇ ಕಿಲೋಮೀಟರ್ಗೆ ಒಂದು ಟೋಲ್ ಇರಬೇಕು ಅನ್ನೋಂಥದ್ದಿದೆ. ಈಗ ನಿಮ್ಮ ಭಾಗದಲ್ಲಿರುವಂಥದ್ದು ರಾಜ್ಯ ಸರ್ಕಾರದವ್ರು ಹಾಕಿರುವಂಥ ಟೋಲ್ ಅಥವಾ ರಾಷ್ಟ್ರೀಯ
ಹೆದ್ದಾರಿ ಪ್ರಾಧಿಕಾರದವ್ರು ರಾಜ್ಯ ಹಾಕಿರುವಂಥದ್ದು? ಸರ್ಕಾರ ರಾಜ್ಯ ಸರ್ಕಾರದ್ದು ಈಗ ನಾವು ನಮ್ಮ ಅನುಭವದಲ್ಲಿ 4-5 ಸರ್ಕಾರಗಳು ಕಂಡುಬಿಟ್ಟಿವಿ. ಈಗ 4-5 ಸರ್ಕಾರಗಳು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಈಗ ನಮ್ಮ BJP ಪಾರ್ಟಿನೂ ಇರ್ಬೋದು, ಇಲ್ಲಿವರೆಗೂ ಟೋಲ್ ಗೇಟ್ ಇರಲಿಲ್ಲ. ಇಷ್ಟು ಕಿಲೋಮೀಟರ್ ದೂರ ಇರಬೇಕು ಅಂತ ಒಂದು ಸರ್ಕಾರದ ಆದೇಶ ಇದ್ರು ಅದು ಸರ್ಕಾರ ಏನು ಗಮನ ಸೆಳೆದಿಲ್ಲ. ಇದ್ರ ಬಗ್ಗೆ ನಮ್ಮ ಸ್ಥಳೀಯ MLA ವಿಜೇಂದ್ರ ಅವರು ನಾವು ಸೇರಿ ಒಂದ್ಸರಿ ಸ್ಟ್ರೈಕು ಮಾಡಿದ್ವಿ. ಇಲ್ಲಿ ಸ್ಟ್ರೈಕ್ ಮಾಡಿದ್ರು ಇಲ್ಲಿವರೆಗೂ ಅದೇನು ಟೋಲ್ ಗೇಟ್ ಈ ಹಡಪ್ ಮಾಡಿಲ್ಲ, ಏನಿಲ್ಲ. ಅದು ಹೆಂಗೆ ಯಥಾಸ್ಥಿತಿ ಇದೆ. ಅದಕ್ಕೆ ಏನಾರ ಒಂದು ಸರ್ಕಾರ ನಿರ್ದಿಷ್ಟವಾಗಿ ಕ್ರಮ ತಗೊಂಡು 2 ಟೋಲ್ ಗೇಟು ಬೇಡ ಯಾರು ಒಂದು ಟೋಲ್ ಗೇಟ್ ಇರಲಿ, ಅದು ಇಷ್ಟು ಕಿಲೋಮೀಟರ್ ದೂರ ಅಂತ ಇರ್ಬೇಕಾಗತ್ತೆ. ಅದಿಲ್ಲ. ಈಗ ಹತ್ರನೇ ಇಟ್ಬಿಟ್ರೆ ಜನಸಾಮಾನ್ಯರಿಗೆ ಬಹಳ ತೊಂದರೆ ಆಗ್ತೈತಿ ಅಂತ ನಮ್ಮೊಂದು ವಿನಂತಿ. ಆದಷ್ಟು ಟೋಲ್ ಹೇಳ್ತಾ ಇದ್ರು ಸರ್, ನಿಮ್ಮ ಭಾಗದ ಶಾಸಕರಂತಹ ವಿಜೇಂದ್ರ ಅವರು ಸೇರಿದಂತೆ ಎಲ್ಲರೂ ಕೂಡ ಹೋಗಿ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ. ಯಾಕೆ ನೀವು ಇಂತಿಷ್ಟೇ ದೂರದಲ್ಲಿ ಟೋಲ್ ಇರ್ಬೇಕಂತಿದ್ರು ಕೂಡ ನೀವು ಪಕ್ಕ ಮಾಡ್ಕೊಂಡು ನಮ್ಗೆ ದುಡ್ಡು ಕಟ್ಟಿಸ್ಕೊಂತ ಇದ್ರ ಅಂತ ನೀವು ಪ್ರೊಟೆಸ್ಟ್ ಮಾಡಿದ್ರಿ. ಆಗ ಏನ್ ಪ್ರತಿಕ್ರಿಯೆ ಕುಂತು ಸರ್ಕಾರದಿಂದ? ಸರ್, ನಾವು ಅದರಲ್ಲಿ ಭಾಗಿಯಾಗಿದ್ವಿ. ಹೋರಾಟದ ಮುಖಾಂತರ ಅವ್ರಿಗೆ ಮನವಿನೂ ಕೊಟ್ಟು ACDCಗೂ ಕರೆಸಿ ಅಲ್ಲಿ ಸ್ಥಳೀಯವಾಗಿ ಒಂದು ಬೆಳಗಿಂದ ಮಧ್ಯಾಹ್ನ 2-3 ಗಂಟೆವರೆಗೂ ರೋಡ್ ಬಂದ್ ಮಾಡಿದ್ವಿ. ಆದರೆ ಸರ್ಕಾರದ ರೂಲ್ಸ್ ಇರೋ ಪ್ರಕಾರ 60 ಕಿಲೋಮೀಟ್ರಿಗೆ ಒಂದು ಟೋಲ್ ಇರಬೇಕು ಅಂತ ಇದೆ. ಆದರೆ ಈಗ ಇನ್ನೊಂದು ಟೋಲಿಗೂ ಈ ಟೋಲಿಗೂ 35 ಕಿಲೋಮೀಟರ್ ದೂರ ಮಾತ್ರ ಇದೆ. ಹಾಗಾಗಿ ಇದು ಅಧಿಕೃತ ಅಲ್ಲ, ಅನಧಿಕೃತ. ಇದನ್ನ ಸರ್ಕಾರದ ಗಮನಕ್ಕೆ ತಂದು ಇದನ್ನು ತೆಗೆದು ಬೇರೆ ಕಡೆ 60 ಕಿಲೋಮೀಟರ್ಗೆ ಟೋಲ್ ಮಾಡಕ್ಕೆ ನಮಗೇನು ಅಭ್ಯಂತರ ಇಲ್ಲ, ಅದನ್ನು ಮಾಡ್ಬೋದು ಅಂತ ನಾವು ಹೇಳ್ತೀವಿ. ನೀವು ಊರಿನ ಗ್ರಾಮಸ್ಥರೇನು ಟೋಲ್ ನಮ್ಗೇನು ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಅಧಿಕೃತವಾಗಿ ಆದೇಶ ಏನಿದೆಯೋ ಅದ್ರ ಪ್ರಕಾರ ಟೋಲ್ ಮಾಡ್ಕೊಳ್ಳಿ ಇವ್ರು ಅಂತ. ಬರೀ 30-35 ಕಿಲೋಮೀಟರ್ ನೀವು 2 ಕಡೆ ಅವ್ರು ಹೇಳ್ತಾ ಇದ್ರು, ಹೋಗಕ್ಕೆ 70 ಬರಕ್ಕೆ 70, ನಾವು ದಿನಕ್ಕೆ 140 ರೂಪಾಯಿ ಕಟ್ಟಬೇಕು 3 ಕಿಲೋಮೀಟರ್ ಹೋಗೋದಕ್ಕೆ ಅಂತ ಹೇಳ್ತಾ ಇದ್ರು ಸರ್. ಇದು ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಿದೆ ನಿಮ್ಗೆಲ್ಲರಿಗೂ? ಸಮಸ್ಯೆ ಆಗುತ್ತೆ ಸರ್. ಇದು ಸಮಸ್ಯೆ 2 ಕಡೆ, ಈ ಕಡೆ ಹೋದ್ರು ದುಡ್ಡು ಕಟ್ಬೇಕು, ಈ ಕಡೆ ಹೋದ್ರು ದುಡ್ಡು ಕಟ್ಬೇಕು ಸರ್. ನಾವು ಸಮಸ್ಯೆ ಭಾಳ ಆಗುತ್ತೆ ನಮ್ಗೆ ಇದು. ಅದನ್ನ ತೆಗಿಸ್ಬೇಕು ಸರ್ ಅದು. ಈಗ ನಿಮ್ಮ ಶಾಸಕರು ಸದನದಲ್ಲೂ ಕೂಡ ಅಷ್ಟೇ ಒಂದು ಟೋಲ್ನ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಂತೆ. ಅನಧಿಕೃತವಾಗಿ ಟೋಲ್ಗಳನ್ನ ನೀವು ಸರ್ಕಾರದವ್ರು ನಿರ್ಮಾಣ ಮಾಡ್ತಿದ್ದಾರೆ, ದಯವಿಟ್ಟು ಅದನ್ನ ತೆಗೀರಿ. ಯಾಕಂದ್ರೆ ಸುತ್ತ 1-2 ಹಳ್ಳಿ ಅಲ್ಲ 10 ಹಳ್ಳಿಯವ್ರಿಗೆ ತೊಂದರೆ ಆಗ್ತಿದೆ. ಮನೆಯಿಂದ ಅವರು ಕಾರ್ ತಗೊಂಡು ಹೋಗೋದೇ ಬೇಡಪ್ಪ ಅನ್ನುವಂಥ ಸ್ಥಿತಿ ಎದುರಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರ್ಕಾರ ಯಾಕೆ ಇದ್ರ ಬಗ್ಗೆ ಕ್ರಮ ಜರುಗಿಸ್ತಾ ಇಲ್ಲ ಅಂತ? ಅದೆಲ್ಲ ವಿಷಯ ಅದನ್ನ ಹೇಳಿದಾರ. ನಾವು ಬೇರೆ ವಿಷಯ ಅಂದ್ರೆ ನಮ್ಮ ಅಡಿಕೆ ವಿಚಾರಕ್ಕೆ ಬಂದ್ಬಿಡ್ತೇವೆ ರೈತರಾಗಿ. ಈ ಸರ್ಕಾರದಿಂದ ನಮ್ಮ ಕೊಳಿ ರೋಗ ಬಿದ್ದು ಯಾವುದು ಔಷಧಿದ ಸಬ್ಸಿಡಿ ಔಷಧಿನೂ ಇಲ್ಲ. ಆಮೇಲೆ ಹೋದ್ ಸಾರಿ ಇನ್ಶೂರೆನ್ಸ್ ಹಣನೂ ಇದುವರೆಗೂ ನಮ್ಗೆ ಹಣ ಇದು ಆಗಿಲ್ಲ. ಅದನ್ನ ಬೇಗ ಆದಾಗಬೇಕು. ಅದ್ರ ಬಗ್ಗೆ ನಮ್ಮ ಶಾಸಕರದ್ದು ಹೋರಾಟ ಇದೆ. ರೋಗ ಬಂದಿತ್ತ? ಆ ರೋಗಕ್ಕೆ ಸಬ್ಸಿಡಿ ಒಳಗೆ ನಮಗೆ ರಿಯಾಯಿತಿ ದರದಲ್ಲಿ ಔಷಧಿ ಬೇಕು. ಹೋದ್ಸಲ ನಾವು ಕಟ್ಟಿನ ಹಣಕ್ಕೆ ಇನ್ಶೂರೆನ್ಸ್ ಬೇಕಾ, ನಮಗೆ ದುಡ್ಡು ಬೇಕು. ರಿಲೀಸ್ ಏನಕ್ಕೆ ಆಗ್ತಿಲ್ಲ? ಏನ್ರಿಂದ ತಡೆ ಹಿಡಿತಿದ್ದಾರೆ ಅದನ್ನೆಲ್ಲ? ಈ ಕಾರಣ ನಮಗೂ ಗೊತ್ತಿಲ್ಲ. ಸರ್ಕಾರಕ್ಕೆ ಗೊತ್ತ. ಹಾ, ನಮ್ಮ ಹಣ ನಿಮ್ದು ಕಾರ್ ಇದೆಯಾ? ಇದೆ ಸರ್, ನಮ್ದು ವೆಹಿಕಲ್ಸ್ ಇದೆ. ನೀವು ಹೋಗ್ತೀರಾ ಟೋಲ್ ಕಟ್ಕೊಂಡು? ದಿನ ಅಡ್ಡಾಡ್ತೇವೆ ಸರ್. ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗೋ ಟೋಲು 90 ರೂಪಾಯಿ ತಗೊಳ್ತಾರೆ ಡಬಲ್ ಸೈಡ್. ಇದು ಹೋದ್ರೆ 75 ರೂಪಾಯಿ ತಗೊಳ್ತಾರೆ ಸರ್. ನಾವು ಅಡ್ಡಾಡ್ತೇವೆ, ಬೇರೆ ಕಡೆ ಎಲ್ಲಾ ಕಡೆ ಅಡ್ಡಾಡಿದ್ದೀವಿ. ಈ ತರ ಟೋಲ್ ಎಲ್ಲೂ ನೋಡಿಲ್ಲ. 15 ಕಿಲೋಮೀಟರ್ 3 ಕಿಲೋಮೀಟರ್ ಒಂದೊಂದು ಟೋಲ್ ಇದೆ. ಅದು ಯಾಕಂತಾನೆ ಗೊತ್ತಾಗ್ತಾರೆ. ಎಲ್ಲಾ ಸರ್ಕಾರಕ್ಕೂ ಸ್ಟ್ರೈಕ್ ಆಯ್ತು. ಸುತ್ತಮುತ್ತ ಈ ಭಾಗದಿಂದ ಹಿಡಿದು ಎಲ್ಲಾ ರೈತರು ಸ್ಟ್ರೈಕ್ ಮಾಡಿದೀವಿ. 2-3 ಸರಿ ಸ್ಟ್ರೈಕ್ ಮಾಡಿದ್ರು. ಟೋಲ್ ಮಾತ್ರ ತೆಗಿತಾ ಇಲ್ಲ. ಅದ್ ಏನಂತಾನೆ ಗೊತ್ತಾಗ್ತಾ ಇಲ್ಲ ನಮಗೂ. ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕಂತ ಕೈಗೊಳ್ತದೆ. ನಾವು ಎಷ್ಟು ಬಾರಿ ಪ್ರತಿಭಟನೆ ಮಾಡಿದ್ರ? ದಯವಿಟ್ಟು ಈ ಟೋಲ್ನ ನೀವು ಸ್ಥಳಾಂತರ ಮಾಡಿ, ನಮ್ಗಿನ್ ಟೋಲ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿಲ್ಲ. 60 ಕಿಲೋಮೀಟರ್ ವ್ಯಾಪ್ತಿಗೆ ಹೋಗೋಂತಾರೆ ಸ್ಥಳಾಂತರ ಮಾಡ್ಕೊಳ್ಳಿ. ನಾವು ಪ್ರತಿದಿನ ಇಲ್ಲಿಂದ ನಾವು ಪಕ್ಕದ ಹಳ್ಳಿಗೆ ಹೋಗ್ಬೇಕಂದ್ರೂ ನಾವು ದುಡ್ಡು ಕಟ್ಕೊಂಡು ಹೋಗ್ಬೇಕು. ಸ್ಥಳೀಯರಿಗೆ ನಮ್ಗೆ ಅಟ್ಲೀಸ್ಟ್ ಇಲ್ಲ ಅಂದ್ರೆ ನಮ್ಮ ಸ್ಥಳೀಯರಿಗೆ ಯಾವುದೇ ರೀತಿ ಟೋಲ್ ಚಾರ್ಜ್ ಮಾಡಬೇಡಿ ಅಂತ ಏನಾದ್ರು ಮನವಿ ಮಾಡಿದ್ರೆ ಆ ಟೈಮಲ್ಲಿ ಏನಂತ ಉತ್ತರ ಬಂದಿತ್ತು ಅಂತ? ಆ ಟೈಮಲ್ಲಿ ಏನು ಉತ್ತರ ಬಂದಿಲ್ಲ ಸರ್ ಅವ್ರ ಕಡೆಯಿಂದ. ಈಗ 3-4 ಸಲಿಂದನೂ ಪ್ರತಿಭಟನೆ ಮಾಡ್ತಾನೆ ಇದೀವಿ. ಅದಕ್ಕೇನು ಸೂಕ್ತ ಪರಿಹಾರನೇ ಕೊಟ್ಟಿಲ್ಲ. ನಾವ್ ಈ ಕಡೆ ಶಿವಳಕೊಪ್ಪ ಭಾಗ ಹೋಗ್ಬೇಕು ಅಂದ್ರೂ ತಿಂಗಳಿಗೆ ಒಂದ್ಸಲಿ ಹೋಗ್ಬೇಕು ಅಂದ್ರೂ ಟೋಲ್ ಕಟ್ಲೇಬೇಕು 70 ರೂಪಾಯಿ. ಈ ಕಡೆ ಶಿವಮೊಗ್ಗ ಹೋಗ್ಬೇಕು ಅಂದ್ರೂ ಅಲ್ಲಿ 65-70 ರೂಪಾಯಿ ಟೋಲ್ ಕಟ್ಲೇಬೇಕು. ಇದರಿಂದ ಬಹಳ ಸಮಸ್ಯೆ ಆಗಿದೆ ನಮಗೆ. ಈ ಟೋಲ್ ತೆರವುಗೊಳಿಸ್ಬೇಕಾಗ ಅದಕ್ಕೂ ಹೇಳ್ತೇವೆ. ಹೇಳಿ ಅಣ್ಣ. ಏನಿಲ್ಲ ಸರ್, ಈಗ ಟೋಲ್ ಸುತ್ತು ಸರೌಂಡಿಂಗು ಸುಮಾರು ಹಳ್ಳಿ ಅಟ್ಯಾಚ್ ಆಗಿದೆ ಸರ್. ಈಗ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಸುಮಾರು ಹಳ್ಳಿಗಳು ಅಟ್ಯಾಚ್ ಆಗಿದೆ. ಈಗ ನಮ್ಮ ಹತ್ರ ಇಲ್ಲಿ ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ, ನಾವು ಹೋರಾಟ ಮಾಡಿದ್ದ ಆ ಟೈಮಲ್ಲಿ ಏನು ಅಂದ್ರೆ, ಅಟ್ಲೀಸ್ಟ್ ಟೋಲ್ ಇರುತ್ತಾ, ನಮಗೆ ಪಾಸ್ ಆದ್ರೆ ಕೊಡಿ. ಈಗ ಏನೋ ಒಂದು ಏನೋ ಒಂದು ಕಾರಲ್ಲಿ ಹಾಸ್ಪಿಟ್ಲಿಗೆ ಹೋದೆ, ಏನೋ ಚೀಟಿ ಮರ್ತ್ ಬಂದೆ, ಅಲ್ಲಿಂದ ಮತ್ತೆ ವಾಪಸ್ ಬಂದು ಮತ್ತೆ 70 ರೂಪಾಯಿ ಕಟ್ಟಿ ಮತ್ತೆ ಹೋಗ್ಬೇಕು. ಈ ವ್ಯವಸ್ಥೆ ಸರಿಯಾಗಿ ಆಗ್ತಿಲ್ಲ. ಅಟ್ಲೀಸ್ಟ್ ನಮಗೆ ಲೋಕಲ್ ಅಂತ ಹೇಳಿ ಒಂದು ಪಾಸ್ ವ್ಯವಸ್ಥೆ ಕೊಡಿ.
ಪಾಸ್ ವ್ಯವಸ್ಥೆ ಕೊಟ್ಟ ಈಗ ಔಷಧಿ ಹೊಡಿಬೇಕು, ಏನೋ ಉಂಟು ಅಗ್ರಿಕಲ್ಚರ್ ಏನೋ ಐಟಮ್ ತಗೊಂಡು ಹೋಗ್ಬೇಕು, ಕಾರಲ್ಲಿ ಇಟ್ಕೊಂಡು ಹೋಗೋ ಪರಿಸ್ಥಿತಿ ಬಂತು. ಅವಾಗ ಒಂದು ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಒಂದು ಪಾಸ್ ವ್ಯವಸ್ಥೆ ಕೊಡಿ ಅಂತ ಅಂದಾಗ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ನಿಮ್ಮ ಶಾಸಕರ ಗಮನಕ್ಕೆ ತಂದಿದ್ರ? ನಾವು ಯಾಕಂದ್ರೆ ಈಗ ನಾವು ಎಲ್ಲೋ ಹೋಗ್ಬೇಕಂತೇನಿಲ್ಲ, ಯಾವುದೋ ಸಣ್ಣ ಪುಟ್ಟ ನಮ್ಮ ಜಮೀನು ಅಲ್ಲೇ ಇರುತ್ತೆ, ಔಷಧಿ ಹೊಡಿಯೋಕೆ ಹೋಗ್ಬೇಕು, ಇಂಥದಕ್ಕೆಲ್ಲ ನಾವು ಪ್ರತಿನಿತ್ಯನೂ ಕೂಡ 100,000 ರೂಪಾಯಿ ಕಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ದೀರಾ? ಇಲ್ಲ ಸರ್, ಬೈ ಹ್ಯಾಂಡ್ ಲೆಟ್ರ್ ಸತ ಶಾಸಕರು ಹೋರಾಟ ಮಾಡಿ, ಅದಾದಮೇಲೆ ರೈತರ ಹೋರಾಟಗಾರರು ಏನಾದಾರಲ್ಲ ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸಿ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಅಲ್ಲೇ ಟ್ರ್ಯಾಕ್ಟರ್ ಅಡ್ಡ ಹಾಕಿ ವೆಹಿಕಲ್ ಅಡ್ಡಾಡ್ದಂಗೆ ಮಾಡಿ ಕೆಳಗೆ ಕೂತು ದೊಡ್ಡ ಪ್ರಮಾಣದ ಸ್ಟ್ರೈಕ್ ಮಾಡಿದ್ರು. ಅದಕ್ಕೆ 0% ಇದು ರೆಸ್ಪಾನ್ಸ್ ಬಂದಿದೆ. ಅವರು ಟೋಲ್ ಗೇಟ್ನವ್ರೇನೋ ನಾನು ಟೋಲ್ ಹಿಡಿದಿದ್ದೀನಿ, ನಮ್ಗೆ ಸರ್ಕಾರದಿಂದ ಲೆಟ್ರ್ ಬಂದರೆ ನಾವು ಏನಾದ್ರೂ ದುರಸ್ತಿಗೆ ನನ್ನ ಇದು ಇದೆ ಅದು ನೀವು ಮಾಡ್ಕೊಂಬನ್ನಿ ಅಂತ ಹೇಳ್ತಿದ್ದಾರೆ. ಸೊ ಅದರಿಂದ ನಮಗೆ ಏನು ಯೂಸ್ ಆಗ್ತಿಲ್ಲ. ಅಂದರೆ ಆ ಟೋಲ್ ಇರೋದ್ರಿಂದ ಭಾಳ ವ್ಯವಸ್ಥೆ ಆಗ್ತಿದೆ. ಸ್ವಲ್ಪ ದಯವಿಟ್ಟು ನಿಮ್ಮ ಕಡೆಯಿಂದ ನಿಮ್ಮ ಶಾಸಕರು ಕೂಡ ಅಷ್ಟೇ ತುಂಬಾ ಸಲ ನಿಮ್ಮ ಜೊತೆಯಲ್ಲಿ ಸೇರ್ಕೊಂಡು ರಸ್ತೆ ಬ್ಲಾಕ್ ಮಾಡಿಕೊಂಡು ಟೋಲ್ ಅವ್ರ ಹತ್ರ ಗಲಾಟೆ ಮಾಡಿಕೊಂಡು ಪ್ರೊಟೆಸ್ಟ್ ಎಲ್ಲ ಮಾಡಿದ್ರಂತೆ. ಆದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ, ಟೋಲ್ ಸಂಗ್ರಹ ಆಗ್ತಾನೆ ಇದೆ. ನೆಕ್ಸ್ಟ್ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ ಎಲ್ಲರೂ? ಸರ್, ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ಇವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇವರು ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ. ಇವ್ರು ಏನೋ ಅಂದರೆ ಗ್ಯಾರಂಟಿ ಜನಗಳನ್ನೇ ಇವರು ಮಂಕ್ ಬರ್ತಿದ್ದಾರೆ. ಎಲ್ಲಿ ಬೇಕಲ್ಲ ಹಣ ಹೊಡೆಯೋದು, ಅದು ಬೇರೆ ಏನಿದೆ. ಒಂದು ಗುಂಡಿಗೆ ಒಂದು ಹಿಡಿ ಎಲ್ಲಿ ಮಣ್ಣು ಹಾಕಿಲ್ಲ ಇವರು, ಒಂದು ಹಿಡಿ ಜಲ್ಲಿ ಹಾಕಿಲ್ಲ ಇವರು. ಎಲ್ಲೆಲ್ಲಿ ಗುಂಡಿ ಬಿದ್ದಾವು ಹಂಗೆ ಬಿದ್ದಾವು. ಇವ್ರೆ ಬರೀ ಅಲ್ಲಿ ಇಲ್ಲಿ ತಿರ್ಗೋದು, ಅದೇ ಫಂಕ್ಷನ್ ಮಾಡೋದು, ಜನಗಳಿಗೆ 2,000 ರೂಪಾಯಿ ಹಾಕಿಲ್ಲ, ನೀ ಕಟ್ಟಿಲ್ಲಲ್ಲಪ್ಪ, ಕಂದಾಯ ಕಟ್ಟಿಲ್ಲಪ್ಪ, ನೀ ಕಟ್ಟ ನಾ ಕೊಡ್ತೇನಪ್ಪ, ಇಂಥ ಒಂದು ಇವರು ಈ ತರ ಹೇಳ್ಕೊಂತ ಹೊಂಟಿದ್ದಾರೆ. ಆದಷ್ಟು ಬೇಗ ಈ ಸರ್ಕಾರ ಖಾಲಿ ಆಗ್ಬೇಕಿದು. ಹೇಳ್ತೀರಣ್ಣ, ಈ ಟೋಲ್ ನಿಂದ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅಂತ ನಿಮ್ಗೆ? ಟೋಲ್ ಪಕ್ಕ ಇರೋನೆ ನಾನು, ಟೋಲ್ ಪಕ್ಕದ್ದೇ ನನ್ನ ಜಮೀನು. ನಾನು ಇವತ್ತು 50 ರಿಂದ 60 kg ಬಾಳೆ ಹೇರ್ಸಕ್ ಟಾಟಾ ಏಸಿ ಹೋಗ್ಬೇಕಂದ್ರೆ ಟೋಲ್ ಕಟ್ಟಬೇಕು. ಅದ್ರ ಬಗ್ಗೆ ಗಲಾಟೆ ಆಗಿ ನನ್ನ ಮೇಲೆ ಆಕ್ಚುಲಿ ಕೇಸು ಆಗಿದೆ. ನಾವು ಇಷ್ಟೆಲ್ಲ ಕೇಳ್ಕೊಂಡು ಇದು ಮಾಡಿ ನಮಗೆ ಪಾಸ್ ಕೊಡ್ರಿ ಅಂತ ಕೇಳಿದ್ರು. ನಾವು ಒಂದ್ ವೇಳೆ ಆ ಕಡೆ ಹೋಗೋದಾದ್ರೂ ಟೋಲ್ ಕಟ್ ಕಾರ್ ಅಲ್ಲಿ ನಿಲ್ಸಿ ಜಮೀನಿಗೆ ಹೋಗಿ ಬರ್ಬೇಕು. ಆ ಪೊಸಿಷನ್ ಆಗೈತೆ. ಪಕ್ಕದಲ್ಲಿ ನಿಮ್ ಜಮೀನು ಇರೋದು? ಪಕ್ಕದಲ್ಲಿ ಅವ್ರಿಗೆ ಕುಡಿಯಕ್ಕೆ ನೀರು ಸಮೇತನ ನಾವೇ ಕೊಟ್ಟಿರೋದು. ಆದ್ರೂ ಈ ರೂಲ್ಸ್ ಪ್ರಕಾರ ಕಟ್ಲೇಬೇಕು ಸರ್, ನೀವು ಪಾಸ್ ಮಾಡ್ರಿ ಅಂದ್ವಿ. ಪಾಸ್ ನಾವು 4 ತಿಂಗಳಿಗೆ ಒಂದು 5-6 ಸರಿ ಓಡಾಡಿದ್ರು 300 ರೂಪಾಯಿ ಪಾಸ್ ಅಂದ್ರು ಅವರು. ಕಟ್ಲೇಬೇಕ್ರಿ ಅಂದ್ರು. ಮತ್ತು ನನ್ನ ಜಮೀನು ಐತಲ್ಲ ಹಿಂಗಂದು, ಇಲ್ಲ ನಮ್ದು ರೂಲ್ಸ್ ಹಂಗೈತಿ ಇದು ಮಾಡೋದು ಅಂತ ಹೇಳಿದ್ರು. ಹಂಗೆ ಬರೋದಲ್ರಿ, ನಾವು ಜಮೀನು ಇದು ಐತಿ ಅಂದಾಗ ನಾವು ಮೊನ್ನೆ ಕೇಳ್ದ ಮತ್ತೆ ರಿಯಾಕ್ಷನ್ ಹರಾಜಾಗೈತಿ ಅಂತ್ರಿ ಅವ್ರಿಗೆ. ಈಗ ಮತ್ತೆ ಎಷ್ಟು ವರ್ಷಕ್ಕೆ? ಮತ್ತೆ 3 ವರ್ಷ ಅಂತವ್ರಿಗೆ. 3 ವರ್ಷ ನಮ್ಗೆ ಆಗೈತ್ರಿ. ನಮ್ಗೆ ಸರ್ಕಾರ ಬಂದು ನಾವೇನು ರಿಯಾಕ್ಷನ್ ಕಟ್ಟಿ ನಾವು ಇದನ್ನ ಮಾಡಿದೀವಿ ಅದನ್ನ ನಮಗೆ ಕೊಟ್ರೆ ನಾವು ನಾಳೆನೇ ಹೋಗ್ತೇವೆ. ನಾವು ಕಟ್ಟಿರೋ ಬೇಕಾದಷ್ಟು ದುಡ್ಡು ಕಟ್ಟಿದ್ದೇವ್ರಿ, ಬಂಡವಾಳ ಹಾಕಿದೇವಿ. ನಮ್ಗೆ ಅದು ಕಟ್ಟಿ ಇದನ್ನ ಮಾಡ್ಕೊಟ್ರೆ ನಾವು ನಾಡ್ದನ ಹೋಗ್ತೀವಿ. ಹಂಗೆಲ್ಲ ನಾವು ಪರ್ಮಿಷನ್ ನಿಮ್ಗೆ 1 ಸಲ 2 ಸರಿ ಕೊಡ್ಬೋದು, ಅಷ್ಟು ಬಿಟ್ಟರೆ ಇದನ್ನ ಮಾಡೋಕ್ಕಾಗಲ್ಲ ಅಂತಂದು ಹೇಳಿದ್ರು. ಹಂಗಾಗಿ ನಾವು ಇದ್ರ ಬಗ್ಗೆ ನೀವು ತಕ್ಷಣ ತೆಗಿಲಿಲ್ಲ ಅಂದ್ರೆ ಸದ್ಯದಲ್ಲೇ ಎಲ್ಲ ಸುತ್ತಮುತ್ತಲು ಹಳ್ಳಿಯರು ಬಂದು ನಾವು ಇದನ್ನ ಮಾಡ್ಕೊಂಡು ಹೋಗೋದಂತ ಕಾಯ್ಮಂತ ನಾವೇ ಖುದ್ದಾಗಿ ಹೇಳಿ ಇದು ಮಾಡಿ ಬಂದಿರೋದ್ರಿ ಅವ್ರಿಗೆ ಮೊದಲೇ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ ಅನ್ಕೊಂಡಿದ್ದೀರಾ? ಮೊನ್ನೆ MP ಹತ್ರ ಮಾತಾಡಿದಾಗ ಇನ್ನು 15 ದಿವಸ ನಂತರ ಒಂದು ತೀರ್ಮಾನ ತಗೊಂಡು ದಂಡೇ ಸತ್ಯಾಗ್ರಹ ಮಾಡೋಕಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಅದಕ್ಕೆ ನಾವೆಲ್ಲ ಸಹಕಾರ ಕೊಡ್ತೀವಿ. ಒಟ್ಟು ಆ ಟೋಲ್ ಇಲ್ಲಿ ಬೇಡ, ನಮ್ಮ ತಾಲೂಕಿನ ಬಾರ್ಡರ್ ಬಿಟ್ಟು ಟೋಲ್ ಹೋಗ್ಬೇಕು, ಇದು ನಮ್ಮ ಉದ್ದೇಶ. ಆಮೇಲೆ ಟೋಲ್ ಅಲ್ಲೇ ಇದ್ರೆ ಇವತ್ತೆಲ್ಲ ನಾಳೆ ದೊಡ್ಡ ಗಲಾಟೆ ಸಂಭವನೂ ಐತಿ. ಇಲ್ಲಿ ಟೋಲ್ ಕಿತ್ತಿಸ್ತೇವೆ, ಕಿತ್ತಾಕ ಪ್ರಯತ್ನ ಮಾಡ್ತೀವಿ. ಶಿಕಾರ್ಪುರ ತಾಲೂಕು ರೈತ ಕೇಳಿದ್ರಲ್ಲ, ಇದು ಅಂಬಾರಗೊಪ್ಪ ಅನ್ನುವಂಥ ಒಂದು ಗ್ರಾಮದ ಜನರ ಒಂದು ಆಕ್ರೋಶ ಭರಿತವಾದಂಥ ಮಾತುಗಳು. 35 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ಗಳನ್ನ ಮಾಡಿದರೆ, ನಮ್ಮ ಜಮೀನ್ ಟೋಲ್ನ ಪಕ್ಕದಲ್ಲಿದ್ರೂ ಕೂಡ ಅಷ್ಟೇ ಇವತ್ತು ನಾವು ದುಡ್ಡನ್ನ ಕಟ್ಟಿ ಇವತ್ತು ನಮ್ಮ ಜಮೀನ್ಗೆ ಹೋಗ್ಬೇಕಾದಂಥ ಸ್ಥಿತಿ ಎದುರಾಗಿದೆ. ಅಲ್ಲಿ ನಾವು ಕೇಳ್ತಿರುವಂಥದ್ದೊಂದೇ, ಟೋಲನ್ನು ಬೇಕಾದರೂ ಇಲ್ಲಿಂದ ಸ್ಥಳಾಂತರ ಮಾಡಿ, ಇಲ್ಲ ಅಂತಂದ್ರೆ ನಮ್ಮ ಸ್ಥಳೀಯರಿಗೆ ಒಂದು ಪಾಸ್ನ ವ್ಯವಸ್ಥೆಯನ್ನು ಉಚಿತವಾಗಿ ಕೊಡಿ. ಇಲ್ಲ ಅಂತಂದ್ರೆ 15 ದಿನ ನಾವು ಟೈಮ್ ಕೊಟ್ಟಿದ್ದೀವಿ, 15 ದಿನದಲ್ಲಿ ಸರ್ಕಾರ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅಂತಂದ್ರೆ ಸುತ್ತಮುತ್ತ ಇರುವಂತ 10 ಹಳ್ಳಿಯವರು ಕೂಡ ಅಷ್ಟೇ ನಾವು ಹೋಗಿ ಟೋಲ್ನ ಕಿತ್ತಾಕೋದಕ್ಕೂ ಕೂಡ ರೆಡಿ ಆಗಿದ್ದೀವಿ. ನೀವು ನಮ್ಮ ಮೇಲೆ ಎಷ್ಟೇ ಕೇಸ್ ಹಾಕಿದ್ರು ಕೂಡ ನಮ್ಮ ಹೋರಾಟ ನಾವು ನಿಲ್ಸೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.